ನಮಸ್ತೆ ಪ್ರೀತಿಯ ಸೆಕೆಂಡ್ PUC ವಿದ್ಯಾರ್ಥಿಗಳೇ. Welcome you all to GLV classes. I am Veena Kiran. Dear children, today I am going to give you one more questions from Sunny Morning. Sunny Morning ಪಾಠದಿಂದ ಒಂದು ಅಂಕದ ಎಲ್ಲ ರೀತಿಯ ಸುಮಾರು 25 ಕ್ವಶನ್ ಅಂಡ್ ಆನ್ಸರ್ ಎರಡನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇಷ್ಟು ಕ್ವೆಶನ್ಸ್ ಅನ್ನ ನೀವು ಕವರ್ ಮಾಡಿದ್ರೆ 1 ಮಾರ್ಕ್ ಕ್ವೆಶನ್ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದನ್ನ ನೀವು ರಿವಿಷನ್ ಕೂಡ ಬಳಸ್ಕೋಬಹುದು. ಬಿಕಾಸ್ ಕ್ವೆಶನ್ ಆನ್ಸರ್ ಎರಡೂ ಇರುತ್ತೆ. ಆನ್ ಮಾಡ್ಬಿಟ್ಟು ನೀವು ಕೇಳಿಸ್ಕೊಂತ ಹೋದ್ರು ಕೂಡ ನಿಮ್ಗೆ ಅದು ರಿವೈಸ್ ಆಗುತ್ತೆ. ಓಕೆ, ಆಲ್ರೆಡಿ ನಿಮ್ಮ ಹತ್ರ ನೋಟ್ಸ್ ಇದೆ, ನೋಟ್ಸ್ ಮಾಡ್ಕೊಂಡಿದ್ದೀರಾ. ನೀವು ಇವಾಗ ಏನಾದ್ರು ರಿವಿಷನ್ ಬಳಸ್ಕೊಳ್ಳೋದಾದ್ರೆ ಹಾಗೂ ಬಳಸ್ಕೊಳ್ಳಿ. ಇಲ್ಲ ನನ್ನ ಹತ್ರ ನೋಟ್ಸ್ ಇಲ್ಲ, ಇಷ್ಟು ಪಾಯಿಂಟ್ಸ್ ಮಿಸ್ ಆಗಿದೆ ಅಂದ್ರೆ ಯಾವ್ದ್ಯಾವ್ದು ನಿಮಗಿಲ್ಲ ಅದನ್ನ ನೀವು ನೋಟ್ ಅಲ್ಲಿ ಬರ್ಕೊಳ್ಳಿ. ಓಕೆ, ನಿಮ್ಗೆ ಇದ್ರ PDF ಬೇಕು ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, PDF ಅನ್ನ ಹಾಕ್ತೇನೆ. ಸೊ ನಿಮ್ಗೆ ಈ ಪಾಠದಿಂದ ಒಟ್ಟಾರೆ ಎಷ್ಟು ಅಂಕಗಳಿಗೆ ಬರುತ್ತೆ? ಹೌ ಮೆನಿ ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್? ಟೋಟಲಿ 8 ಮಾರ್ಕ್ಸ್. 2026 ಎಕ್ಸಾಮ್ ಅಲ್ಲಿ 1, 3, 4 ಈ ತರದ ಒಟ್ಟು 8 ಮಾರ್ಕ್ಸ್ ಗೆ ನಿಮ್ಗೆ ಬರುತ್ತೆ. ಬನ್ನಿ ಶುರು ಮಾಡೋಣ. If you are new to my channel, please do subscribe and don't forget to share. Comment your opinion, please. ನೀವು ಹೆಚ್ಚು ಕಮೆಂಟ್ ಮಾಡಿದಷ್ಟು ನನಗೆ ಹೆಚ್ಚು like I feel like good and I'll get motivation to do next videos. Okay, first question. Where do Don Gonzalo and Donna Laura meet after a long time? Very easy and very easy question. Where? ಎಲ್ಲಿ ಅವರು ಮೀಟ್ ಆಗ್ತಾರೆ after a long time? They meet in a park. Second question. What did Donna Laura use as a cane in a sunny morning? ಈ ಒಂದು ಸನಿ ಮಾರ್ನಿಂಗ್ ಅಲ್ಲಿ ಡಾನಾ ಲಾರಾ ಕಡ್ಡಿಯಾಗಿ, ಕೈಯಲ್ಲಿ ಕಡ್ಡಿ ಹಿಡ್ಕೊಂತಾರ, ಕಡ್ಡಿಯಾಗಿ ಏನನ್ನ ಬಳಸ್ತಾಳೆ? She used her parasol as a cane. ತನ್ನ ಪ್ಯಾರಾಸೋಲ್ ಅನ್ನೇ ಕೇನ್ ಆಗಿ ಬಳಸ್ತಾಳೆ. Third question. Who accompanied Donna Laura when she came to the park in a sunny morning? ಡಾನಾ ಲಾರಾ ಪಾರ್ಕ್ಗೆ ಬಂದಾಗ ಆಕೆಯ ಜೊತೆ ಅಕಂಪನಿ ಆದವರು ಯಾರು? ಆಕೆಯ ಜೊತೆ ಬಂದವರು ಯಾರು? ಹರ್ ಮೇಡ್, ಅವಳ ಸಹಾಯಕಿ ಪೆಟ್ರಾ. ಅವಳಿಗೆ ಎಷ್ಟು ವರ್ಷ ಅಂತಾನು ಕೇಳ್ತಾರೆ. ಶಿ ಈಸ್ 25 years old. Petra. Fourth question. Who according to Petra belongs to the park in a sunny morning? ಪೆಟ್ರಾಳ ಪ್ರಕಾರ ಈ ಒಂದು ಪಾರ್ಕು ಯಾರಿಗೆ ಸೇರಿದ್ದು? ಬಿಲಾಂಗ್ಸ್ ಅಂದ್ರೆ ಸೇರಿದ್ದು. ಯಾರಿಗೆ ಸೇರಿದ್ದು? ಆನ್ಸರ್. ಡಾನಾ ಲಾರಾ ಅಕಾರ್ಡಿಂಗ್ ಟು ಪೆಟ್ರಾ ಬಿಲಾಂಗ್ಸ್ ಟು ದ ಪಾರ್ಕ್. ಈ ಪಾರ್ಕು ಪೆಟ್ರಾಳ ಪ್ರಕಾರ ಡೋನಾ ಲಾರಾಗೆ ಸೇರಿದ್ದು. ಯಾರ ಪ್ರಕಾರ? ಪೆಟ್ರಾಳ ಪ್ರಕಾರ, ಅಕಾರ್ಡಿಂಗ್ ಟು ಪೆಟ್ರಾ. Fifth question. What does Donna Laura feed the birds with in the park? ಪಾರ್ಕ್ ಅಲ್ಲಿ ಕುತ್ಕೊಂಡು ಡಾನಾ ಲಾರಾ ಏನನ್ನ ಫೀಡ್ ಮಾಡ್ತಾಳೆ ಬರ್ಡ್ಸ್ಗೆ? ವಾಟ್? ಏನನ್ನ ಆಕೆ ಫೀಡ್ ಮಾಡ್ತಾಳೆ ಆ ಒಂದು ಬರ್ಡ್ಸ್ಗೆ, ಆ ಪಿಜನ್ಸ್ಗೆ? ಶಿ ಫೀಡ್ಸ್ them with ಬ್ರೆಡ್ ಕ್ರಮ್ಸ್. ಬ್ರೆಡ್ ನ ಚೂರುಗಳನ್ನ ಫೀಡ್ ಮಾಡ್ತಾಳೆ. Sixth question. Who accompanied Don Gonzalo when he came to the park? ಪಾರ್ಕ್ ಬಂದಾಗ ಡಾನ್ ಗಾನ್ಜಲೋ ಜೊತೆ ಅಕಂಪನಿ ಆದವರು ಯಾರು? ಜೊತೆಲಿ ಬಂದವರು ಯಾರು? ಆನ್ಸರ್. ಹಿಸ್ ಸರ್ವೆಂಟ್ ಯಾನಿಟೋ. ಇದನ್ನ ಜೆ ಸೈಲೆಂಟ್ ಯಾನಿಟೋ ಅಂತೀವಿ. ಯಾನಿಟೋ ಆತನ ಸರ್ವೆಂಟು, ಸಹಾಯಕ ಯಾನಿಟೋ ಬಂದ. Seventh question. How many priests were sitting on Gonzalo's usual bench in the park? ಡಾನ್ ಗಾನ್ಜಲೋ ಕೂರ್ತಿದ್ದ ತಾನು ಯೂಶುವಲ್ ಆಗಿ ಬಂದು ಕೂರ್ತಿದ್ದ ಬೆಂಚ್ ಮೇಲೆ ಯಾರು ಅಥವಾ ಎಷ್ಟು ಜನ ಪ್ರೀಸ್ಟ್ಸ್ ಕೂತಿದ್ರು? ಆನ್ಸರ್. 3 priests. 3 ಜನ ಪ್ರೀಸ್ಟ್ಸ್. ಅಂದ್ರೆ ನಾವು ಪೂಜಾರಿಗಳು ಅಂದಾಗೆ ಕ್ರಿಶ್ಚಿಯಾನಿಟಿಯಲ್ಲಿ ಪ್ರೀಸ್ಟ್ ಅಂದ್ರೆ ಪ್ರೀಚರ್ಸ್. ಓಕೆ, ಫಾದರ್ಸ್ ಆತರ ಹೇಳ್ಬೋದು, ಪ್ರೀಚರ್ಸ್ ಅಂತ ಹೇಳ್ತೀವಿ, ಪ್ರೀಸ್ಟ್ಸ್. Eighth question. According to Gonzalo, where ought Laura be knitting
and counting her beads. ಗಾನ್ಜುಲೋ ಪ್ರಕಾರ ಲಾರಾ ಎಲ್ಲಿ ನಿಟ್ಟಿಂಗ್ ಅಂದ್ರೆ ಒಲಿ ಏನದು ಸ್ವೆಟರ್ನ ಎಣಿಯೋದಕ್ಕೆ ನಿಟ್ಟಿಂಗ್ ಅಂತ ಕರಿತೀವಿ. ಎಲ್ಲಿ ಎಣಿಕೆ ಮಾಡ್ತಾ ಅಥವಾ ಬೀಡ್ಸ್ ಅಂದ್ರೆ ಮಣಿಗಳನ್ನ ಕೌಂಟ್ ಮಾಡ್ತಾ ಎಲ್ಲಿರ್ಬೇಕಾಗಿತ್ತು ಅವಳು? ಆನ್ಸರ್, ಎಟ್ ಹೋಮ್, ಮನೆಯಲ್ಲಿ ಇರ್ಬೇಕಾಗಿತ್ತು. 9th question, what right does Laura claim to have to criticize Gonzalo's action in ceremony? ಯಾವ ಒಂದು ರೈಟ್ ಅಂದ್ರೆ ಹಕ್ಕನ್ನ ಲಾರಾ ಕೇಳ್ತಾಳೆ, ತನ್ಗೆ ಯಾವ ಹಕ್ಕು ಇದೆ ಆತನನ್ನ ಕ್ರಿಟಿಸೈಸ್ ಅಂದ್ರೆ ಅದನ್ನ ಕ್ರಿಟಿಸೈಸ್ ಮಾಡೋದು ಅಂತ ಹೇಳೋದು, ಟೀಕೆ ಮಾಡೋದಿಕ್ಕೆ, ಆತನನ್ನ ಟೀಕೆ ಮಾಡೋದಿಕ್ಕೆ ಯಾವ ರೈಟ್ ಇದೆ ಅಂತ ಹೇಳ್ತಾಳೆ ಲಾರಾ? ಆನ್ಸರ್, ನೇಬರ್ಸ್ ರೈಟ್. ಅಂದ್ರೆ ತಾನು ಒಬ್ಬ ನೇಬರ್ ಆಗಿದ್ಕೊಂಡು, ನೇಬರ್ ಅಂತಂದ್ರೆ ಅಕ್ಕಪಕ್ಕದ ನೆರೆಹೊರೆಯವರು, ನೇಬರ್, ಆ ಒಂದು ಹಕ್ಕಿದೆ, ಹಾಗಾಗಿ ಆತನನ್ನ ಕ್ರಿಟಿಸೈಸ್ ಮಾಡಬಹುದು ತಾನು ಅಂತ ಲಾರಾ ಹೇಳ್ತಾಳೆ. ನೆಕ್ಸ್ಟ್ 10th question, what does Don Gonzalo use to brush the dust from his shoes? ತನ್ನ ಶೂ ಮೇಲಿದ್ದಂತಹ ಡಸ್ಟ್ ಅನ್ನ ಡಸ್ಟ್ ಔಟ್ ಮಾಡೋದಕ್ಕೆ ಏನನ್ನ ಬಳಸ್ತಾನೆ? ಆನ್ಸರ್, ಹಿಸ್ ಹ್ಯಾಂಡ್ಕರ್ಚಿಪ್, ತನ್ನ ಹ್ಯಾಂಡ್ಕರ್ಚಿಪ್ ಅನ್ನೇ ಬಳಸ್ತಾನೆ. 11th question, where according to Don Gonzalo is one of his estates located? ಡಾನ್ ಗಾನ್ಜಲೋ ಪ್ರಕಾರ ತನ್ನ ಒಂದು ಎಸ್ಟೇಟು ಎಲ್ಲಿ ಲೊಕೇಟ್ ಆಗಿದೆ, ಎಲ್ಲಿದೆ? ಆನ್ಸರ್, ನಿಯರ್ ಅರವಾಕದ ಹತ್ರ ಇದೆ. 12th question, what could Gonzalo show as evidence to prove his skill at hunting? ಹಂಟಿಂಗ್ ಅಲ್ಲಿ, ಬೇಟೆಯಲ್ಲಿ ತನಗೆ ಒಳ್ಳೆ ಕೌಶಲ್ಯ ಇದೆ, ಸ್ಕಿಲ್ ಇದೆ ಅಂತ ಹೇಳೋದಿಕ್ಕೆ ಗಾನ್ಜಲೋ ಯಾವ ಒಂದು ಸಾಕ್ಷಿಯನ್ನ ಇಡ್ತಾನೆ, ಪ್ರೂವ್ ಮಾಡೋದಕ್ಕೋಸ್ಕರ ಯಾವ ಒಂದು ಎವಿಡೆನ್ಸ್ ಕೊಡ್ತಾನೆ, ಸಾಕ್ಷಿಯನ್ನ ಕೊಡ್ತಾನೆ? ಆನ್ಸರ್, ವೈಲ್ಡ್ ಬೋರ್ಸ್ ಹೆಡ್, ಅದನ್ನ ಹೇಳ್ತಾನೆ. 13th question, what could Laura show as evidence to prove her skill at hunting? ಸೊ ಲಾರಾ ಯಾವ ಎವಿಡೆನ್ಸ್ ಕೊಡ್ತಾಳೆ? ತನಗೂ ಕೂಡ ಬೇಟೆಯಲ್ಲಿ ಕೌಶಲ್ಯ ಇದೆ, ಸ್ಕಿಲ್ ಇದೆ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಯಾವ ಎವಿಡೆನ್ಸ್ ಅನ್ನ ಕೊಡ್ತಾಳೆ, ಸಾಕ್ಷಿಯನ್ನ ಕೊಡ್ತಾಳೆ? ಆನ್ಸರ್, ಶಿ ಕುಡ್ ಶೋ ಟೈಗರ್ ಸ್ಕಿನ್, ಹುಲಿಯ ಚರ್ಮ, ಟೈಗರ್ ಸ್ಕಿನ್ ನ ಎವಿಡೆನ್ಸ್ ಆಗಿ ಹೇಳ್ತಾಳೆ. 14th question, ವಾಟ್ ಮೇಕ್ಸ್ ಪೀಸ್ ಬಿಟ್ವೀನ್ ಲಾರಾ ಅಂಡ್ ಗಾನ್ಜಲೋ? ಲಾರಾ ಮತ್ತು ಗಾನ್ಜಲೋ ನಡುವೆ ಒಂದು ಶಾಂತಿ ಮಾತುಕತೆ ಅಥವಾ ಅವರಿಬ್ಬರ ನಡುವೆ ಪೀಸ್ ಉಂಟಾಗೋದು, ಶಾಂತಿ ನೆಮ್ಮದಿ ಉಂಟಾಗೋದಕ್ಕೆ ಏನ್ ಕಾರಣ? ಆನ್ಸರ್, ಪಿಂಚ್ ಆಫ್ ಸ್ನಫ್, ಆ ಒಂದು ಹೊಗೆ ಪುಡಿಯ ಒಂದು ಸ್ವಲ್ಪ ಪುಡಿ, ಹೊಗೆ ಪುಡಿ ಅದು ಅಲ್ಲ, ಏನಂತಾರೆ ಅದಕ್ಕೆ, ಸ್ನಫ್ ಅಂತ ಹೇಳ್ತಾರಲ್ಲ, ಎಳಿತಾರಲ್ಲ, ಮೊದ್ಲೆಲ್ಲ ಒಂದು ಪೌಡರ್ ಬರುತ್ತೆ, ಅದನ್ನ ಮೂಗಿಗೆ ಎಳಿತಾರೆ. ನಮ್ಮಲ್ಲೂ ಮೊದಲು ಬಳಸ್ತಾ ಇದ್ರು, ಈಗ ಬಳಕೆಯಲ್ಲಿಲ್ಲ. ಹೊಗೆ ಸೊಪ್ಪಿನ ಪುಡಿ, ಕರೆಕ್ಟ್, ಹೊಗೆ ಪುಡಿ. 15th question, when according to Gonzalo did he compose some verses? According to ಗಾನ್ಜಲೋನ ಪ್ರಕಾರ ವೆನ್ ಯಾವಾಗ ಆತ ವರ್ಸಸ್ ಅಂದ್ರೆ ಪದ್ಯಗಳನ್ನ ಆತ ಕಂಪೋಸ್ ಮಾಡ್ತಿದ್ದ, ಆ ಒಂದು ಪದ್ಯಗಳನ್ನ ಯಾವಾಗ ಆತ ರಚನೆ ಮಾಡ್ತಿದ್ದ? ಆನ್ಸರ್, ಇನ್ ಇಸ್ ಯೂತ್, ಯೌವನದಲ್ಲಿ, ಚಿಕ್ಕವನಿದ್ದವಾಗ, ಯುವಕನಾಗಿದ್ದಾಗ. 16th question, how old does Gonzalo say he was when he went to America? ಆತ ಅಮೆರಿಕಾಗ ಹೋದಾಗ, ಫಸ್ಟ್ ಟೈಮ್, ಮೊದಲ ಬಾರಿ ಅಮೆರಿಕಾಗ ಹೋದಾಗ ಆತನಿಗೆ ಎಷ್ಟು ವಯಸ್ಸಾಗಿತ್ತು ಅಂತ ಹೇಳ್ತಾನೆ. ಆನ್ಸರ್, he was 6 when he first went to America. ಅಮೆರಿಕಾ ಫಸ್ಟ್ ಟೈಮ್ ಹೋದಾಗ ಆತನಿಗೆ 6 years ಆಗಿತ್ತಂತ ಹೇಳ್ತಾನೆ. 17th question, ನೇಮ್ ದ ಪೊಯೆಟ್ whom Gonzalo says he first met in America. ಅಮೆರಿಕಾದಲ್ಲಿ ತಾನು ಭೇಟಿಯಾದಂತಹ ಮೊದಲ ಪೊಯೆಟ್, ಮೊದಲ ಕವಿ ಯಾರು ಅಂತ ಹೇಳ್ತಾನೆ. ಆನ್ಸರ್, he met the poet
ಕ್ಯಾಂಪಮೋರ್ ಅನ್ನೋರ್ನ ಮೀಟ್ ಮಾಡಿದೆ ಅಂತ ಹೇಳ್ತಾನೆ. ಸ್ಪೆಲ್ಲಿಂಗ್ ನೋಡಿ ಅದು ಹೇಗಿದೆ, CAMPOAMOR, ಕ್ಯಾಂಪಮೋರ್. ಓಕೆ. 18th question, where according to Gonzalo did he meet ಕ್ಯಾಂಪಮೋರ್? ಎಲ್ಲಿ ಕ್ಯಾಂಪಮೋರ್ ಅನ್ನ ಆತ ಮೀಟ್ ಮಾಡ್ದ? ಆನ್ಸರ್, ವ್ಯಾಲೆನ್ಸಿಯಾ ಇನ್ ಅಮೆರಿಕಾದ ವ್ಯಾಲೆನ್ಸಿಯಾದಲ್ಲಿ. ನೆಕ್ಸ್ಟ್ 19th question, which city according to Don Gonzalo is he a native of? ಆತ ಯಾವ ಊರಿನ ನಿವಾಸಿ ಅಥವಾ ನೇಟಿವ್ ಅಂತ ಅಂದ್ಬಿಟ್ಟು ಹೇಳ್ಕೊತಾನೆ. He says he is a native of ವ್ಯಾಲೆನ್ಸಿಯಾದ ನಿವಾಸಿ ಅಂತ ಹೇಳ್ಕೊತಾನೆ. 20th question, where according to Laura did she spend several seasons? ಲಾರಾಳ ಪ್ರಕಾರ ಅವಳು ಎಲ್ಲಿ ತನ್ನ ಸೆವೆರಲ್ ಸೀಸನ್ಸ್, ಕೆಲವೊಂದಷ್ಟು ಕಾಲಗಳನ್ನ, ಸೀಸನ್ಸ್ ಲೈಕ್ ಸಮರ್, ರೈನಿ, ವಿಂಟರ್ ಅಂತರ ಒಂದಷ್ಟು ಸೀಸನ್ ಕಳೆದಿದ್ದೀನಿ ಅಂತ ಹೇಳಲ್ವ, ಎಲ್ಲಿ ಆಕೆ ಕಳೆದಿದ್ದಾಳೆ, ಸ್ಪೆಂಡ್ ಮಾಡಿದ್ದಾಳೆ? ಆನ್ಸರ್, ಮೇರಿಸೆಲಾ. Next 21st question, according to Gonzalo, where did the young man go after the duel? ಆ ಜಗಳದ ನಂತರ ಆತ ಎಲ್ಲಿಗೆ ಹೋದ? ಆನ್ಸರ್, he fled to Paris. ಆತ ಹೇಳೋ ಪ್ರಕಾರ ಆ ಜಗಳ ಆದ ನಂತರ ಮರ್ಚೆಂಟ್ ಜೊತೆ ಇವತ್ತಿನಿಗೆ ಜಗಳ ಆದ ನಂತರ ಅವನು ಪ್ಯಾರಿಸ್ಸಿಗೆ ಹೋದ ಅಂತ ಹೇಳ್ಕೊತಾನೆ. 22nd question, by what name was Laura Laurenti known in her locality? ಡಾನಾ ಲಾರಾ ತನ್ನ ಚಿಕ್ಕ ವಯಸ್ಸಿನ ಹೆಸರು ಏನಂತ ಹೇಳ್ಕೊತಾಳೆ? ಲಾರಾ ಲಾರೆಂಟೆ ಅಂತ ಹೇಳ್ತಾಳೆ ಅಲ್ವಾ. ಸೊ ಲಾರಾ ಲಾರೆಂಟೆ ಚಿಕ್ಕ ವಯಸ್ಸಿನಲ್ಲಿ ಏನಂತ ಹೆಸರುವಾಸಿಯಾಗಿದ್ಲು? ಆನ್ಸರ್, ದ ಸಿಲ್ವರ್ ಮೇಡ್ ಅಂತ ಹೆಸರುವಾಸಿಯಾಗಿದ್ಲು. She was known as Silver Maid. 23rd question, who was called the Silver Maiden in Sunny Morning? ಯಾರನ್ನ ಸಿಲ್ವರ್ ಮೇಡನ್ ಅಂತ ಕರೆಯಲಾಗಿತ್ತು? ಆನ್ಸರ್, ಲಾರಾ ಲಾರೆಂಟೆ. ಡೋನಾ ಲಾರಾ ಬರಿಬೇಡಿ. ಓಕೆ, ಡೋನಾ ಲಾರಾ ಪ್ರೆಸೆಂಟ್ ನೇಮ್, ಆದ್ರೆ ಸಿಲ್ವರ್ ಮೇಡನ್ ಅಂತ ಅವಳನ್ನ ಕರೀತಾ ಇದ್ದಿದ್ದು ಅವಳ ಯೂತ್ ನೇಮ್. ಯಂಗ್ ಆಗಿದ್ದಾಗ ಅವಳ ಹೆಸರೇನು? ಲಾರಾ ಲಾರೆಂಟೆ. ಅವಳನ್ನ ಸಿಲ್ವರ್ ಮೇಡನ್ ಅಂತ ಕರೀತಿದ್ರು ಅಂತ. ಓಕೆ. ನೆಕ್ಸ್ಟ್ 24th question, who according to Gonzalo was badly wounded? ಗಾಂಜಲೋ ಪ್ರಕಾರ ಯಾರು ತುಂಬಾ ಜಾಸ್ತಿ, wound ಅಂದ್ರೆ ಗಾಯ, ಬ್ಯಾಡ್ಲಿ ಅಂದ್ರೆ ಜಾಸ್ತಿ ಗಾಯ ಆಗಿತ್ತು ಯಾರಿಗೆ? ಗಾಂಜಲೋ ಪ್ರಕಾರ ಆನ್ಸರ್, his cousin was badly wounded. ಅವನ ಕಸಿನ್ ಅನ್ಕೋತಾನೆ. ಗಾಂಜಲೋ ಹೇಳೋದು ತನ್ನ ಕಸಿನ್ ಅಂತ, ಆದ್ರೆ ಗಾಂಜಲೋ ಅಂತಾನೆ ಬರಿಬಾರ್ದು ನೀವು. ತುಂಬಾ ಗಾಯ ಆಗಿದ್ದ ಯಾರಿಗೆ? ಗಾಂಜಲೋಗಲ್ಲ. ಈ ಒಂದು ನಾಟಕದ ಪ್ರಕಾರ ಗಾಂಜಲೋ ಸ್ಟೋರಿ ಹೇಳೋ ಪ್ರಕಾರ ಗಾಂಜಲೋನ ಕಸಿನ್, ಆತನ ಕಸಿನ್ಗೆ. ರಿಯಲ್ ಆಗಿ ಗಾಂಜಲೋನೆ, ಬಟ್ ಆತ ಹೇಳೋದು ತನ್ನ ಕಸಿನ್ಗಂತ ನೀವು ಹಾಗೆ ಬರಿಬೇಕು. ಇಲ್ಲೂ ಅಷ್ಟೇ, ಸಿಲ್ವರ್ ಮೇಡನ್ ಅಂತ ಯಾರು? ಲಾರಾ ಲಾರೆಂಟೆನೆ ಬರಿಬೇಕು, ಡಾನಾ ಲಾರಾ ಅಲ್ಲ. 25th question, where did the gallant young man take refuge according to ಗಾಂಜಲೋ? ಗಾಂಜಲೋನ ಪ್ರಕಾರ ಆ ಯಂಗ್ ಹುಡುಗ, ಆ ಒಬ್ಬ ಯುವಕ, ಗ್ಯಾಲೆಂಟ್ ಯಂಗ್ ಮ್ಯಾನ್, ಅದನ್ನ ಗ್ಯಾಲೆಂಟ್ ಯಂಗ್ ಮ್ಯಾನ್ ಅಂತ ಕರೀತಾರೆ. ಆ ಒಬ್ಬ ಗ್ಯಾಲೆಂಟ್ ಅಂದ್ರೆ ಏನು? ನಾಟ್ ಸೀರಿಯಸ್ ಅಂತ. ಆ ಯಂಗ್ ಮ್ಯಾನು ರೆಫ್ಯೂಜ್ ಅಂದ್ರೆ ಆಶ್ರಯ, ಎಲ್ಲಿ ಆಶ್ರಯವನ್ನ ಪಡೀತಾನೆ? He took refuge in ಸೆವಿಲ್ಲೆ ಅಲ್ಲಿ ಆಶ್ರಯವನ್ನ ಪಡಿತಾನೆ. 26th question, where according to Gonzalo did his cousin meet a glorious death? ಗಾಂಜಲೋನ ಪ್ರಕಾರ ತನ್ನ ಕಸಿನ್ನು ಎಲ್ಲಿ ಸಾವನ್ನ ಅಪ್ತಾನೆ? ಆನ್ಸರ್, he met a glorious death in Africa. ಆಫ್ರಿಕಾದಲ್ಲಿ ಸಾವನ್ನ ಅಪ್ತಾನೆ. 27th question, where did the Silver Maiden write her lover's name according to Laura? ಸಿಲ್ವರ್ ಮೇಡನ್ ಯಾರು? ಲಾರಾ ಲಾರೆಂಟೆ. ಸೊ ಸಿಲ್ವರ್ ಮೇಡನ್ನು ಎಲ್ಲಿ ತನ್ನ ಲವರ್ಸ್ ನೇಮ್ ಅನ್ನ ಬರೀತಾಳೆ? ಸಿಲ್ವರ್ ಮೇಡನ್ ಇದ್ದಾಳಲ್ಲ ಲಾರಾ ಲಾರೆಂಟೆ, ಲವರ್ಸ್ ನೇಮ್ ಅನ್ನ ಎಲ್ಲಿ ಬರೀತಾಳೆ? ಲಾರಾಳ ಪ್ರಕಾರ
ಡೋನಾಲ್ ಅವರ ಪ್ರಕಾರ ಆನ್ಸರ್ ಶಿ wrote his name on the sands of the beach. ಬೀಚ್ ನ ಸ್ಯಾಂಡ್ಸ್ ಮೇಲೆ ಬರೀತಾಳೆ. Next 28th question. Who according to Gonzalo did he run off to Paris with in sunny morning? ಗಾಂಜಲೋನ ಪ್ರಕಾರ ಆತ ಯಾರ ಜೊತೆ ಪ್ಯಾರಿಸ್ಗೆ ಓಡಿ ಹೋದ? ಆನ್ಸರ್ he ran off with a ballet dancer. ಒಬ್ಬ ಬ್ಯಾಲೆಟ್ ಡ್ಯಾನ್ಸರ್. ಬ್ಯಾಲೆಟ್ ಅನ್ನೋದು ಫಾರ್ಮ್ ಆಫ್ ಡ್ಯಾನ್ಸ್. ಸೊ ಆ ಒಬ್ಬ ಡ್ಯಾನ್ಸರ್ ಜೊತೆ ಬ್ಯಾಲೆ ಅಂತ ಕರೀತಾರೆ. ಆ ಬ್ಯಾಲೆ ಡ್ಯಾನ್ಸರ್ ಜೊತೆ ಓಡಿ ಹೋಗ್ತಾನೆ ಪ್ಯಾರಿಸ್ಗೆ. 29th question. What does Gonzalo pick up with a great effort before leaving with Janito? ಯಾನಿಟೋ ಜೊತೆ ಹೊರಡುವ ಮುನ್ನ ಆತ ಏನನ್ನ ತುಂಬಾ ಕಷ್ಟಪಟ್ಟು ಎತ್ಕೋತಾನೆ? ಆನ್ಸರ್ violets. He picks up violets. So these are the very important 1 mark questions. I hope this is very useful. Please do subscribe, share. Don't forget to comment. Thank you.